ಇವತ್ತು ಇಡಿ ಆಗಿರ್ಬೋದು, CBI ಆಗಿರ್ಬೋದು, IT ಆಗಿರ್ಬೋದು, ಇವರು ವಿರೋಧ ಪಕ್ಷದ ನಾಯಕರುಗಳನ್ನ ಅರೆಸ್ಟ್ ಮಾಡೋದ್ರಲ್ಲಿ, ವಿರೋಧ ಪಕ್ಷದ ನಾಯಕರುಗಳನ್ನ ಕರ್ಕೊಂಡ್ಬಂದು ಇವತ್ತು ಕೂಡ ಸ್ಕ್ಯಾಮ್ ಹೊರಗಡೆ ಬಂದಿದ್ದು ಕೂಡ ಅದೇ ಏಜೆನ್ಸಿಗಳಿಂದ. ಸೂರ್ಯಮುಖ ಅಲ್ಲ, ಅದು ಇವತ್ತು ಏನಾಯ್ತು ನಿಮಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಬಟ್ ನೀವು ಕನ್ವಿಕ್ಷನ್ ಆಗದ ಹೊರತು ಒಂದು ಭಯ ಬರೋದಿಲ್ಲ ಈ ವ್ಯವಸ್ಥೆಯಲ್ಲಿ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಈಗ ಕೋಲ್ ಸ್ಕ್ಯಾಮ್ ಆಯ್ತಲ್ಲ, ಕೋಲ್ ಸ್ಕ್ಯಾಮ್ ಬಗ್ಗೆ ಇವರೆಲ್ಲ ಇಷ್ಟು ಮಾತಾಡೋದಿಲ್ಲ ಬಿಜೆಪಿನವರು. ಅವತ್ತು ಪ್ರಧಾನಮಂತ್ರಿಗಳು ಅಷ್ಟೆಲ್ಲ ವಿರೋಧ ಮಾಡಿದ್ರಲ್ಲ, ಅವತ್ತು ಯಾರು ಜೈಲ್ಗೆ ಹೋಗಿದ್ರು? ಕನಿಮೋಳಿ ಜೈಲ್ಗೆ ಹೋಗಿದ್ರು, ರಾಜಾ ಜೈಲ್ಗೆ ಹೋಗಿದ್ರು, ಜೈಲ್ಗೆ ಹೋಗಿದ್ರಲ್ಲ. ಈಗ ಪ್ರಕಾಶ್ ಕಲ್ಮಾಡಿ ಕ್ರೀಡಾ ಇದರಲ್ಲಿ ಹಗರಣ ಆಯಿತು ಅಂತ ಹೇಳಿ, ನ್ಯಾಷನಲ್ ಗೇಮ್ಸ್ ಇದರಲ್ಲಿ ಹಗರಣ ಆಯಿತು ಅಂತೇಳಿ ಪ್ರಕಾಶ್ ಕಲ್ಮಾಡಿ ಜೈಲಿಗೆ ಕಳಿಸಿದ್ವಲ್ಲ. ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥವ್ರನ್ನ ನಾವು ಜೈಲಿಗೆ ಕಳಿಸಿದ್ವಿ. ಇವತ್ತು ಎಷ್ಟು ಜನ BJP ಮಂತ್ರಿಮಂಡಲದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಜೈಲಿಗೆ ಕಳಿಸಿದ್ದಾರೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಏನು ಶಿಕ್ಷೆ ತೊಗೊಂಡಿದ್ದಾರೆ. ಇವತ್ತು ಉತ್ತರದಾಯಿತ್ವ ಎಲ್ಲಿದೆ? ಇವತ್ತು 22 ಲಕ್ಷ ಜನ ಮಕ್ಕಳ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಿದಾರಲ್ಲ, ಅದು ಇವತ್ತು ಮಾತ್ರ ಅಲ್ಲ, 2024ರಲ್ಲೂ ಮಾಡಿದ್ರು. ಆಮೇಲೆ ನೀವು ಕೊಟ್ಟಿರುವಂಥ ಪಟ್ಟಿನಲ್ಲಿ ಎಷ್ಟೆಷ್ಟು ಕ್ವಶನ್ ಪೇಪರ್ ಲೀಕ್ಗಳಾಗಿದ್ದಾವೆ ಅಂತ ನೀವೇ ಒಂದು ಪಟ್ಟಿ ಕೊಟ್ಟಿದ್ದೀರಾ. ಇದಕ್ಕೆಲ್ಲ ನೈತಿಕ ಹೊಣೆ ಯಾರು? ಸರ್ಕಾರ ಯಾಕೆ ನೈತಿಕ ಹೊಣೆಯನ್ನು ಹೊರ್ತಾ ಇಲ್ಲ? ಇವತ್ತು IT, ED, CBI ಯಾಕೆ ಕಣ್ಮುಚ್ಕೊಂಡು ಚುನಾವಣೆಗಳನ್ನ ಗೆಲ್ತಾ ಇದಾರಲ್ಲ ಸರ್, ಜನ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದಾರೆ, ವೋಟ್ ಹಾಕ್ತಾ ಇದಾರೆ, ಅದೇ ಉತ್ತರ. ಇವತ್ತು ಇವತ್ತು ಏನು ಕಾಂಗ್ರೆಸ್ ಮುಕ್ತ, ವಿರೋಧ ಪಕ್ಷ ಮುಕ್ತ ಭಾರತವನ್ನ ಮಾಡ್ತಿಲ್ಲ. ಇದರಲ್ಲಿ NSCI ಘಟಕ ನಿಮ್ಮಲ್ಲಿ ಇದನ್ನ ಒಂದು ಹೋರಾಟ, ಇದೊಂದು ಚಳವಳಿ ಯಾಕೆ ಮಾಡ್ತಿಲ್ಲ ಹೇಳ್ರಿ ಸರ್? ನಾವು ಚಳವಳಿ ಮಾಡೋದು ಅಲ್ಲ, ವಿರೋಧ ಪಕ್ಷ ಇವತ್ತು ಒಂದು ಸ್ಕ್ರಿಪ್ಟ್ ರೆಡಿ ಆಗ್ಬಿಡ್ತೀವಿ. ನಾನು ಇಷ್ಟು ಇವಾಗೆಲ್ಲ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ನೋಡಿ, ಜನ ಮೂರ್ಖರಲ್ಲ, ಜನ ದಡ್ರಲ್ಲ. ನಿಮ್ಮ ಉದ್ದೇಶ ಸರಿಯಾಗಿದ್ದರೆ, ನಿಮ್ಮ ಹೋರಾಟ ಜನಪರವಾಗಿದ್ದರೆ ಜನ ನಿಮ್ಮ ಹೋರಾಟವನ್ನ ಮೆಚ್ಕೊಳ್ತಾರೆ ಮತ್ತು ನಿಮ್ಮ ಹೋರಾಟಕ್ಕೆ ಸಾಥ್ ಕೊಡ್ತಾರೆ. ನೀವು ಜನಪರವಾದಂತಹ ಹೋರಾಟಗಳನ್ನ ಮಾಡದೆ ನೀವು ರಾಜಕೀಯ ಹೋರಾಟಗಳನ್ನ ಮಾಡಿದ್ರೆ ಮಾತ್ರ ಜನ ನಿಮ್ಗೆ ಸಪೋರ್ಟ್ ಮಾಡಲ್ಲ. ಈ ಇಶ್ಯೂ ಏನಿದೆ ಇದು ಜನಪರವಾದಂತಹ ಇಶ್ಯೂ, ಇದು ಮಕ್ಕಳ ಭವಿಷ್ಯದ ಇಶ್ಯೂ. ಈ ಸಂದರ್ಭ ಹೆಂಗಿದೆ ಅಂದ್ರೆ ನಿಮಗೂ ಗೊತ್ತಿದೆ, 750 ದಿವಸಗಳ ಕಾಲ ರೈತರು ಹೋರಾಟ ಮಾಡಿದ್ರು. ನರೇಂದ್ರ ಮೋದಿ ಅವರು ಕೆರೆ ಮಾಡಲಿಲ್ಲ. ಹೋರಾಟ ಮಾಡಕ್ ಬರ್ತಿದ್ದಂತ ರೈತರಿಗೆ ಅಡ್ಗಾಲ ಹಾಕಿದ್ರು. ಕಡೆಗೆ ಎಷ್ಟು 750 ದಿನಗಳ ಆದ ನಂತರ, 750 ದಿನಗಳ ಆದ ನಂತರ ಆಡಳಿತ ಪಕ್ಷ ವಿರೋಧ ಪಕ್ಷಗಳಿಗೆ ಹೆದರಬೇಕು. ಆಡಳಿತ ಪಕ್ಷದ ಕಿವಿ ಹಿಂಡಿ ವಿರೋಧ ಪಕ್ಷಗಳು ಕೆಲಸ ಮಾಡಬೇಕು. ಈಗ ವಿರೋಧ ಪಕ್ಷಗಳು ಹೆಂಗಾಗಿದ್ದಾವೆ ಅಂದ್ರೆ ಆಡಳಿತ ಪಕ್ಷಕ್ಕೆ ಹೆದರಿ ನಡೀತಿದಾವೆ. ಇವತ್ತು ಇದೇ ಪ್ರಜಾಪ್ರಭುತ್ವದಲ್ಲಿ ಹಿಂದೆ ನೀವು ಮಾಧ್ಯಮಗಳು ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ವಿ, ಮೈನ್ ಸ್ಟ್ರೀಮ್ ಮಾಧ್ಯಮಗಳು. ಇವತ್ತೆಲ್ಲೋ ನೀವೊಬ್ರು ಮಾಡ್ತಾ ಇದ್ದೀರಾ, ಇನ್ನೊಂದು 2-3 ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಪ್ರಶ್ನೆ ಮಾಡ್ತಿದ್ದಂತ ಮಾಧ್ಯಮಗಳನ್ನೇ ಖರೀದಿ ಮಾಡ್ಬಿಟ್ರು. ಸೊ ಇವತ್ತು ನಮ್ಮ ಧ್ವನಿನ ಯಾರ ಮುಖಾಂತರ ತಲುಪಿಸ್ಬೇಕು? ನಾವು ಜನಕ್ಕೆ ನಮ್ಮ ಧ್ವನಿಯನ್ನ ಯಾರ ಮುಖಾಂತರ ತಲುಪಿಸ್ಬೇಕು? ಸೊ ಅದನ್ನ ದಿನ ಬೆಳಗಾದ್ರೆ ಈ ಪಕ್ಷ ಇಂಥವ್ರು, ರಾಹುಲ್ ಗಾಂಧಿ, ಪಪ್ಪು, ಇವ್ರು ಆ ತರ ಅಪಹಾಸ್ಯ ಮಾಡುವಂತದ್ದು ಇವತ್ತು ಇವ್ರನ್ನ ಶಿಕ್ಷಣ ಸಚಿವರನ್ನ ಎಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವ್ರನ್ನ ಎಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಷ್ಟು ಅತಿಥಿಗಳು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ವಿದ್ಯಾರ್ಥಿ ನಿಧಿ ಕೆ ರಾವ್ ಇದ್ದಾರೆ, ಅದೇ ರೀತಿ ಶಿಕ್ಷಣ ತಜ್ಞರಾದಂತಹ ಮೇಡಮ್ ಗೀತಾ ರಾಮಾನುಜಂ ಅವರು ಕೂಡ ನಮ್ಮೊಂದಿಗೆ ಈಗ ಝೂಮ್ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ತಮಗೂ ಕೂಡ ಸ್ವಾಗತ, ನಿಧಿ ತಮಗೂ ಕೂಡ ವೆಲ್ಕಮ್. ಮೇಡಮ್ ನಾನು ನಿಮ್ಮ ಅಭಿಪ್ರಾಯ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಧಿನ ಮಾತಾಡ್ಸೋದಕ್ಕೆ ಇಷ್ಟಪಡ್ತೀನಿ. ನಿಧಿ, ಇತ್ತೀಚೆಗೆ ನನ್ನ ಕಲೀಗ್ ಒಬ್ಬ ಆ್ಯಂಕರ್ ಜೊತೆಗೆ ಒಬ್ಬ ಹುಡುಗಿ ಮಾತಾಡ್ತಾ ಇತ್ತು. ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ, ನನಗೆ ನೀವೊಂದು ಮೆಡಿಕಲ್ ಸೀಟ್ ಕೊಡಿಸ್ಬಿಡ್ತೀರಾ ಅಂತ ಕೇಳ್ತಾ ಇತ್ತು ಆ ಹುಡುಗಿ. ಎಷ್ಟು ಫ್ರಸ್ಟ್ರೇಟ್ ಆಗಿದ್ದಾರೆ ವಿದ್ಯಾರ್ಥಿಗಳು ಅಂತಂದರೆ, ಅಯ್ಯೋ ದೇವ್ರೆ, ನನಗೆ ನಿಜಕ್ಕೂ ಕೂಡ ನನಗೂ ಒಬ್ಬ ಮಗ ಇದ್ದಾನೆ. ಐ ಕ್ಯಾನ್ ಫೀಲ್ ಇಟ್. ನನಗೆ ಅರ್ಥ ಆಗುತ್ತೆ ಅದು ಕಷ್ಟ ಏನು ಅಂತ. ನಾಟ್ ಓನ್ಲಿ ಸ್ಟೂಡೆಂಟ್ಸ್, ತಂದೆ ತಾಯಿಗಳು, ಇಡೀ ಮನೆಯ ವಾತಾವರಣ ಎಷ್ಟು ಸ್ಟ್ರೆಸ್ ಆಗುತ್ತೆ. ನಿಧಿ, ಮಾತಾಡಿ ಒಂದು ಸ್ವಲ್ಪ. ಇಯರ್ಫೋನ್ಸ್ ಏನಾದರೂ ಹಾಕಿದ್ದೀರಾ? ಇಯರ್ಫೋನ್ಸ್ ಹಾಕಿದ್ರೆ ಬೆಟರ್ ಅಂತ ಅನ್ಸುತ್ತೆ, ಆಡಿಯೋ ಕ್ಲಾರಿಟಿ ಇರುತ್ತೆ ಅನ್ಸುತ್ತೆ. ನಿಧಿ, ಓಕೆ, ಮಾತಾಡಿ. ಓಕೆ, ಬ್ಲೂಟೂತ್ ಕನೆಕ್ಟ್ ಮಾಡಿ. ಅಷ್ಟರಲ್ಲಿ ಅವ್ರನ್ನ ಫ್ರೇಮಿಂದ ತೆಗೀರಿ, ಮತ್ತೆ ಕನೆಕ್ಟ್ ಮಾಡಿ. ಗೀತಾ ಮೇಡಮ್, ಪ್ರತಿ ಬಾರಿ ಹಿಂಗೆ ಆಗುತ್ತೆ ಗೀತಾ ಮೇಡಮ್. ಆದರೆ ಯಾರೂ ಪ್ರಶ್ನೆ ಮಾಡಲ್ಲ, ಯಾರು ಉತ್ತರ ಕೊಡಬೇಕೋ ಅವ್ರು ಮಾತಾಡೋದೇ ಇಲ್ಲ. ನೀವು ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಯಾರು ಮಾತಾಡಲ್ಲ ಮೇಡಮ್. ಏನೇನು ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ.
ಅಲ್ಲ ಇವಾಗ ನಾನ್ ಹೇಳೋದು ಯಾರು ಮಾತಾಡಲ್ಲ ಸರಿ, ಬಟ್ ನಾವು ಕೂಡ ನಾಗರಿಕರು ಪ್ರಜೆಗಳು ಅಂತ ಅನ್ನಿಸ್ಕೊಂಡವ್ರು ಯಾರು ಕೂಡ ಇದಕ್ಕೆ ಒಂದ್ ರೀತಿಯಲ್ಲಿ ಹೋರಾಟ ಮಾಡ್ಬೇಕು ಅಂತ ಒಂದು ಮುಂದೆ ಬರೋದಾಗ್ಲಿ, ಯುವ ಜನಾಂಗದಲ್ಲೂ ಕೂಡ ಯಾರಾಗೊಬ್ರು ನಾಯಕತ್ವವನ್ನು ವಹಿಸಿ ಇದರಲ್ಲಿ ನಾವು ನಿಜವಾಗ್ಲೂ ಈ ಸೋಲನ್ನು ಒಪ್ಕೋಬಾರ್ದು, ಈ ದೇಶಕ್ಕೊಂದು ಪಾಠ ಕಲಿಸ್ಬೇಕು ಅನ್ನೋ ಒಂದು ಆ ತುಡಿತ, ಆ ಒಂದು ಉತ್ಸಾಹ ಇಲ್ವಲ್ಲಮ್ಮ ಇವಾಗ. ಏನ್ ಬಂದ್ರು ಪರವಾಗಿಲ್ಲ, ಒಂದ್ 5 ದಿವಸ ಬೈತೀವಿ, 5 ದಿವಸ ಮಾತಾಡ್ತೀವಿ, ಆಮೇಲೆ ಮರ್ತೋಗ್ಬಿಡ್ತೀವಿ. ಈ ತರ ಆಗ್ತಾ ಇದ್ರೆ ಯಾವ ಕೆಲ್ಸನೂ ಈ ದೇಶದಲ್ಲಿ ನಡೆಯಕ್ ಸಾಧ್ಯ ಇಲ್ಲ. ಅಲ್ಲ, ಕಳೆದ 5 ವರ್ಷಗಳಲ್ಲಿ ಭಾರತದಲ್ಲಿ 41 ಬೇರೆ ಬೇರೆ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು 1.4 ಕೋಟಿ ಉದ್ಯೋಗಾರ್ಥಿಗಳ ಜೀವನ ಹಾಳಾಗಿದೆ. ಇದು ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಬಹಳ ಅಧಿಕೃತವಾಗಿ ಬಂದಿದೆ. ಇದು ಪ್ರತಿಭೆ ಇದ್ರೆ ಸಾಕ, ಹಣ ಕೊಡ್ಬೇಕಾ? ಒಂದೇ ರಾಷ್ಟ್ರೀಯ ಪರೀಕ್ಷೆ ಮೇಲೆ ಇಡೀ ಭವಿಷ್ಯ ಇಡುವುದೇ? ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತಾ ಇದೆಯಾ? ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆಯಾ? ಮತ್ತೆ ಇದು CBT ಯಾವಾಗ್ಲೂ ರಾಧಾಕೃಷ್ಣನ್ ಹೇಳಿದ್ದಾರೆ, 24ರಲ್ಲೇ ಹೇಳಿದ್ದಾರೆ, 101 ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ಹೇಗೆ ಪರೀಕ್ಷೆ ನಡೆಸಬೇಕು ಅಂತ. ಅದರಲ್ಲಿ ಫಸ್ಟ್ ಹೇಳಿದ್ದಾರೆ, ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡಿದ ಹೊರತು ಈ ಒಂದು ಹಗರಣಗಳು ಯಾವತ್ತೂ ಕೊನೆ ಆಗಲ್ಲ ಅಂತ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ. ಏನ್ ಮಾಡಿದ್ದಾರೆ, 25ರಲ್ಲಿ ಏಪ್ರಿಲ್ ನಲ್ಲಿ ಬರೀ ಅನೌನ್ಸ್ ಮಾಡಿದ್ರು ಅಷ್ಟೇ. ಆದ್ರೆ ಇದುವರೆಗೂ ಯಾರು ಕೂಡ ಅದ್ರ ಕಡೆ ಗಮನ ಹರಿಸಿಲ್ಲ. ಯಾರು ಯಾಕೆ JEE ನಡೀತಾ ಇಲ್ವಾ? ಇವಾಗ ಯಾಕೆ ನೀಟ್ ಮಾತ್ರ ಯಾಕೆ? ಯಾಕೆಂದ್ರೆ ಇದರಲ್ಲಿ ದೊಡ್ಡ ದೊಡ್ಡ ಕುಳಗಳಿಗೆ ದೊಡ್ಡ ದೊಡ್ಡ ಮೊತ್ತ ಬೇಕಾಗಿದೆ ಇವರಿಗೆ.